ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬಾಕೆ ಮತ್ತು ಅವರ ಮಗ ಬಂದರು. ಆ ತಾಯಿ ಪರಮಹಂಸರಿಗೆ ಹೇಳಿದಳು, ನನ್ನ ಮಗ ಈ ಟೀ ಕುಡಿಯುವ ಚಟಕ್ಕೆ ಬಲಿಯಾಗಿದ್ದಾನೆ. ಅವನಿಗೆ ನೀವು ಎಂದರೆ ಅಪಾರ ಗೌರವ. ನೀವು ಅವನಿಗೆ ಹೇಳಿದರೆ ಅವನು ಖಂಡಿತ ನಿಲ್ಲಿಸುತ್ತಾನೆ ಎಂದಳು. ಆಗ ಪರಮಹಂಸರು, ನೀವು ಮುಂದಿನ ತಿಂಗಳು ಬನ್ನಿ ಎಂದರು. ಅವರು ಮತ್ತೆ ಹೋದಾಗ ಪರಮಹಂಸರು ಆ ಯುವಕನಿಗೆ ಹೇಳಿದರು, ನೋಡು, ಅದರಿಂದ ಸುಮ್ಮನೆ ನಿನ್ನ ಆರೋಗ್ಯ ಹಾಳಾಗುತ್ತದೆ, ಬಿಟ್ಟು ಬಿಡು ಎಂದರು. ಆತ ಅದನ್ನು ಬಿಟ್ಟು ಬಿಟ್ಟ. ಮುಂದೊಂದು ದಿನ ಪರಮಹಂಸರಿಗೆ ಆಕೆ ಸಿಕ್ಕಾಗ ಕೇಳಿದಳು, ಸ್ವಾಮಿ, ನೀವು ಅದನ್ನು ಮೊದಲನೇ ದಿನವೇ ಹೇಳಬಹುದಾಗಿತ್ತಲ್ಲವೇ ಎಂದಳು. ಪರಮಹಂಸರು ಹೇಳಿದರು, ನಾನು ಟೀ ಕುಡಿಯಲು ಬಿಟ್ಟು ನೋಡಿದೆ, ಅದಾದ ನಂತರವೇ ನಾನು ಅವನಿಗೆ ಹೇಳಲು ಸಾಧ್ಯವಾಗಿದ್ದು ಎಂದರು. ಮಹಾಪುರುಷರು ತಾವು ಏನು ಮಾಡುತ್ತಾರೋ ಅದನ್ನೇ ಅವರು ಬೇರೆಯವರಿಗೆ ಬೋಧಿಸುತ್ತಾರೆ. ಹಾಗಾಗಿ ಅವರು ಆದರ್ಶಪ್ರಾಯರು.